ನಮಸ್ಕಾರ ಸ್ನೇಹಿತರೆ, ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಬಂದಿದೆ. ಮೀಟರ್ ಬೇಕು, ಮೀಟರ್ ಯಾರಿಗಿದೆ ಮೀಟರ್ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಪ್ರೋಮೋದಲ್ಲಿ ಧ್ರುವಂತ್, ಅಶ್ವಿನಿ ಗೌಡ ವರ್ಸಸ್ ಗಿಲ್ಲಿ. ಇದೀಗಾಗಲೇ ನಮ್ಗೆ ಗೊತ್ತಿರೋದೇ, ಫಿನಾಲೆ ವೀಕ್ ಹತ್ರ ಬರ್ತಾ ಇದೆ. ಮನೆಯಲ್ಲಿ ಧ್ರುವಂತ್, ಅಶ್ವಿನಿ ಅವರ ಟಾರ್ಗೆಟ್ ಗಿಲ್ಲಿ ಅವರಾಗಿದ್ದಾರೆ. ಅಂಡ್ ಗಿಲ್ಲಿ ಅವರು ಸಹ ಮೊದಲಿನ ತರ ಎಂಟರ್ಟೈನರ್ ಆಗೋದ್ರ ಬದಲಾಗಿ ಅವ್ರು ಮಾಡ್ತಾರಂತ ಮಾತುಗಳಿಗಾಗಿರ್ಬೋದು, ಇಲ್ಲ ಅಂದ್ರೆ ಅವ್ರು ಮಾಡ್ತಾರ ಟ್ರಿಗರ್ ಆಗ್ತಾ ಇದೆ ಅಂತ ಹೇಳ್ಬೋದು. ಸೊ ಪ್ರೋಮೋದಲ್ಲಿ ಏನಿದೆ ಅಂತ ಕಂಪ್ಲೀಟ್ ಆಗಿ ಮಾತಾಡ್ತಾ ಹೋಗೋಣ. ಮತ್ತೆ ಯಾರೆಲ್ಲ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ, ಚಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರ, ಇಲ್ಲಿ ಮೊದಲಿಗೆ ಪ್ರೋಮೋ ಪ್ರಾರಂಭವಾದ್ರೆ ಗಾರ್ಡನ್ ಏರಿಯಾದಲ್ಲಿ ಕುತ್ಕೊಂಡಿದ್ದಾರೆ ಧ್ರುವಂತ್, ಅಶ್ವಿನಿ ಅವರು ಏನೋ ಡಿಸ್ಕಸ್ ಮಾಡ್ತಾ ಇದಾರೆ. ಅಂಡ್ ಇಲ್ಲಿ ಸೋಫಾ ಕಡೆಯಲ್ಲಿ ರಘು ಅವರು ಮತ್ತೆ ನಮ್ಗೆ ಯಾರು ರಾಶಿಕ್ ಅವರು, ಕಾವ್ಯ ಅವರು ಮತ್ತೆ ಗಿಲ್ಲಿ ಅವರು ಕಾಣಿಸ್ತಾ ಇದಾರೆ. ಗಿಲ್ಲಿ ಅವರು ಇಲ್ಲಿ ಧ್ರುವಂತ್ ಮತ್ತೆ ಅಶ್ವಿನಿ ಅವರನ್ನ ರೇಗಿಸ್ತಾ ಇದಾರೆ. ಕೂಗು ಕೂ ಕೂ ಅಂತ ಸೌಂಡ್ ಮಾಡ್ತಾ ಇದಾರೆ. ಇಲ್ಲಿ ಧ್ರುವಂತ್ ಅವ್ರು ಹೇಳ್ತಾ ಇದಾರೆ, ಇವ್ನಿಗೆ ಇರೋದು ಇದೇನೆ ಟ್ಯಾಲೆಂಟ್, ಇಷ್ಟೇ ಇವನ್ ಟ್ಯಾಲೆಂಟ್, ಕೂಕು ಅನ್ನೋದು ಇಷ್ಟೇ ಟ್ಯಾಲೆಂಟ್, ಇದ್ರ ಮೇಲೆ ಇನ್ನೇನು ಬರೋದಿಲ್ಲ ಇವ್ನಿಗೆ ಅನ್ನೋ ತರ ಇಲ್ಲಿ ಧ್ರುವಂತ್ ಅವರು ಗಿಲ್ಲಿ ಅವ್ರನ್ನ ಪ್ರವೋಕ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದಾರೆ. ಈಗಾಗಲೇ ನಿನ್ನೆ ಎಪಿಸೋಡ್ ನಲ್ಲೇ ನಾವು ಕ್ಲಿಯರ್ ಆಗಿ ನೋಡಿದೀವಿ. ಧ್ರುವಂತ್ ಅವ್ರು ಹೋಗಿ ಅಶ್ವಿನಿ ಅವ್ರ ಹತ್ರ ಹೇಳ್ತಾ ಇದ್ರು, ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿನ ಇನ್ ಮುಂದೆ ನಾನು ಟಾರ್ಗೆಟ್ ಮಾಡ್ತಾನೆ ಹೋಗ್ತೇನೆ, ಅರ್ಧ ಗಂಟೆಗೂ ಗಿಲ್ಲಿನ ನಾನು ಉರ್ಸೋದಕ್ಕೆ ಪ್ರಯತ್ನ ಪಡ್ತೀನಿ. ಅವನು ಬೇರೆಯವ್ರನ್ನ ಉರ್ಸ್ಬೇಕಾದ್ರೆ ಅವ್ನು ಎಂಜಾಯ್ ಮಾಡ್ತಾರೆ, ಬಟ್ ಅವ್ರನ್ನ ಯಾರಾದ್ರೂ ಉರ್ಸಿದ್ರೆ ಅವ್ನು ತಗೊಳ್ಳೋದಿಲ್ಲ ಅದನ್ನ. ಸೊ ಅದನ್ನೇ ನಾನು ಇಟ್ಕೋತೀನಿ, ಇನ್ ಮುಂದೆಯಿಂದ ಗಿಲ್ಲಿನ ನಾನು ಟಾರ್ಗೆಟ್ ಮಾಡ್ತೀನಿ ಅನ್ನೋ ಅಶ್ವಿನಿ ಗೌಡ ಹತ್ರ ಧ್ರುವಂತ್ ಹೇಳ್ತಾ ಇದ್ರು. ಅದೇ ವಿಚಾರವಾಗಿ ಇಲ್ಲಿ ಮುಂದುವರಿತಾ ಇದೆ ಅಂತ ಹೇಳ್ಬೋದು. ಇಲ್ಲಿ ಗಿಲ್ಲಿ ಅವ್ರು ಹೇಳ್ತಾ ಇದಾರೆ, ಅಶ್ವಿನಿ ಮತ್ತೆ ಧ್ರುವಂತ್ ಅವ್ರಿಗೆ ನೀವು ಇಬ್ರು ಸಹ ಕೈಗೊಂಬೆಗಳು, ಕೀ ಕೊಟ್ರೆ ನೀವು ಆಡ್ತೀರಾ, ಇಲ್ಲಾಂದ್ರೆ ಸ್ವಲ್ಪ ನಿಮ್ಮನ್ನ ಏನು ಜಗಳಕ್ಕಾಗಿರ್ಬೋದು, ಇಲ್ಲ ಕಾನ್ವರ್ಸೇಷನ್ ಆಗಿರ್ಬೋದು, ಬೇಗನೆ ಈಸಿಯಾಗಿ ತಗೊಂಡ್ ಬರ್ಬೋದು ಅನ್ನೋ ತರ ಇಲ್ಲಿ ಗಿಲ್ಲಿ ಅವ್ರು ಹೇಳ್ತಾ ಇದಾರೆ ಅಂತಾನೆ ಹೇಳ್ಬೋದು. ಧ್ರುವಂತ್ ಅವ್ರು ಹೇಳ್ತಾ ಇದ್ರೆ ಇಲ್ಲಿ ಗಿಲ್ಲಿ ಅವ್ರಿಗೆ, ಕರೆಕ್ಟ್ ಆಗಿ ನೀನು ಸೊಂಟದ ಮೇಲೆ ನಿಂತ್ಕೋ, ಹೋಗಿ ಫಸ್ಟ್ ಬ್ರಷ್ ಮಾಡಿ ಆಮೇಲೆ ಸ್ನಾನ ಮಾಡ್ಕೊಂಡು ರೆಡಿ ಆಗಿ ಹೋಗಿ ಆಮೇಲೆ ಜಗಳ ಆಡೋಣ ಅನ್ನೋ ತರ ಇಲ್ಲಿ ಧ್ರುವಂತ್ ಅವ್ರು ಗಿಲ್ಲಿ ಅವ್ರಿಗೆ ಹೇಳ್ತಾ ಅಂತ ಹೇಳ್ಬೋದು. ಇದು ಧ್ರುವಂತ್ ಅವ್ರು ಎಲ್ಲೋ ಒಂದ್ ಕಡೆ ನಾನು ಒಬ್ಬನೇ ಬಿಗ್ ಬಾಸ್ ಮನೇಲಿ ಸಿಕ್ಕಾಪಟ್ಟೆ ನೀಟ್ ಆಗಿರೋಂತ ಪರ್ಸನ್, ಕ್ಲೀನ್ ಆಗಿರೋಂತ ಪರ್ಸನ್ ಅಂತ ಅನ್ಕೊಂಡಿದ್ರಂತ. ನಾನು ಈಗಾಗಲೇ ರಕ್ಷಿತಾ ವಿಚಾರದಲ್ಲಿ ಏನೊಂದು ಸೀಕ್ರೆಟ್ ರೂಮ್ ಅಲ್ಲಿ ಇರ್ಬೇಕಾದ್ರೆ ರಕ್ಷಿತಾ ಶೆಟ್ಟಿ ಅಲ್ಲೂ ಜೋದಿಲ್ಲ, ರಕ್ಷಿತಾ ಶೆಟ್ಟಿ ಬಾಯಿಂದ ಸ್ಮೆಲ್ ಬರುತ್ತೆ ಅನ್ನೋ ತರ ಸ್ವಲ್ಪ ಟೀಕೆ ಮಾಡೋ ತರ ಅವ್ರನ್ನ ಸ್ವಲ್ಪ ಕೆಳಮಟ್ಟದ ತರ ಮಾತಾಡಿದ್ರು. ಆಗ್ಲೇ ಈ ಉದ್ದೇಶದ ಬಗ್ಗೆ ಮಾತಾಡಿದೆ ನಾನು. ಈ ತರ ಮಾತಾಡೋದು ಕರೆಕ್ಟ್ ಅಲ್ಲ. ನೀವು ಸ್ವಚ್ಛತೆಯಿಂದ ಇರ್ಬೋದು, ಬೇರೆ ಕಂಟೆಸ್ಟೆಂಟ್ಸ್ ಅವ್ರದೇ ಆದಂತ ಸ್ವಚ್ಛತೆ ಅವ್ರು ಕಾಪಾಡ್ತಾ ಇರ್ತಾರೆ, ಅವ್ರನ್ನ ನೀವು ಟೀಕೆ ಮಾಡಿ ಅವ್ರ ಗಲೀಜು ಅನ್ನೋ ತರ ಮಾತಾಡೋದು ಕರೆಕ್ಟ್ ಅಲ್ಲ ಅಂತ ಹೇಳಿದ್ದೆ. ಇಲ್ಲಿ ಗಿಲ್ಲಿ ಅವ್ರ ವಿಚಾರದಲ್ಲಿ ಸಹ ಧ್ರುವಂತ್ ಅವ್ರು ಅದನ್ನೇ ಮಾಡ್ತಾ ಇದಾರೆ. ಫಸ್ಟ್ ಹೋಗಿ ನೀನು ಸೊಟ್ಟದ ಮೇಲೆ ನಿಂತ್ಕೊಂಡು ಅಲ್ಲಿಸ್ಕೊಂಡು ರೆಡಿ ಆಗ್ಬಿಟ್ಟು ಹೋಗು ಅನ್ನೋ ತರ ಹೇಳ್ತಾ ಇದಾರೆ. ಅಂಡ್ ಕ್ಲಿಯರ್ ಆಗಿ ನಮಗೆ ಕಾಣಿಸ್ತಾ ಇದೆ, ಗಿಲ್ಲಿ ಅವರು ಅವ್ರು ಮಾಡ್ತಾರಂತ ಟ್ರಿಗರ್ಗೆ, ಅವ್ರು ಮಾತಾಡ್ತಾರಂತ ಮಾತುಗಳಿಗೆ ಇಲ್ಲಿ ಸ್ವಲ್ಪ ಅವ್ರ ಫೇಸಿಯಲ್ ಎಕ್ಸ್ಪ್ರೆಷನ್ ಎಲ್ಲ ಚೇಂಜ್ ಆಗ್ತಾ ಇದೆ, ಸ್ವಲ್ಪ ಅರ್ಟ್ ಆಗ್ತಾ ಇದೆ, ಸ್ವಲ್ಪ ಕೋಪನ್ ಸಹ ಬರ್ತಾ ಇದೆ ಗಿಲ್ಲಿ ಅವ್ರಿಗೆ ಅಂತ ಹೇಳ್ಬೋದು. ಗಿಲ್ಲಿ ಅವರು ಬೇರೆ ಕಂಟೆಸ್ಟೆಂಟ್ಗಳ ವಿಚಾರದಲ್ಲಿ ಏನೇ ಫನ್ ಮಾಡ್ಬೇಕಾದ್ರು, ಏನೇ ಮಾತಾಡ್ಬೇಕಾದ್ರು ಅವ್ರ ಮುಖದಲ್ಲಿರುವಂತ ಜೋಶು ಬೇರೆ ಕಂಟೆಸ್ಟೆಂಟ್ಗಳು ಅವರ ವಿಚಾರದಲ್ಲಿ ಮಾಡ್ಬೇಕಾದ್ರೆ ಇರೋದಿಲ್ಲ. ಸೊ ಇಲ್ಲಿ ಸ್ವಲ್ಪ ಟ್ರಿಗರ್ ಆಗ್ತಾ ಇದಾರೆ ಅಂತ ಹೇಳ್ಬೋದು. ಹೀರೋ ಅನ್ನೋ ತರ ಇಲ್ಲಿ ಧ್ರುವಂತ್ ಅವ್ರಿಗೆ ಹೇಳ್ತಾ ಇದಾರೆ ಗಿಲ್ಲಿ ಅವರು. ಅಂಡ್ ಅಶ್ವಿನಿ ಗೌಡ ಅವರು ಜೋಕರ್ ಅನ್ನೋ ತರ ಇಲ್ಲಿ ಗಿಲ್ಲಿಗೆ ಹೇಳ್ತಾ ಇದಾರೆ. ಅಶ್ವಿನಿ ಗೌಡ ಅವರು ನಿನ್ನೆ ನಡೆದಂತ ಒಂದು ಎಪಿಸೋಡ್ ನಲ್ಲಿ ಸಹ ಸಿಕ್ಕಾಪಟ್ಟೆ ಲೈನ್ ಕ್ರಾಸ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಬಿಗ್ ಬಾಸ್ ಮನೆಯಲ್ಲಿ ನೀನ್ ಏನ್ ಕಿತ್ತಾಕಿದ್ಯಾ, ಕೇವಲ ಕ್ಯಾಪ್ಟನ್ ಅಷ್ಟೇ ನೀನು ಅನ್ನೋ ತರ ಗಿಲ್ಲಿಗೆ ಮಾತಾಡ್ತಾ ಇದ್ರು. ಅವರ ಪ್ರಕಾರ ಅವರನ್ನ ಯಾರಾದ್ರೂ ನೀನು ತಾನು ಅಂದಿದ ತಕ್ಷಣ ಅವ್ರಿಗೆ ಅಷ್ಟು ಕೋಪ ಬರ್ಬೇಕಾದ್ರೆ ಬೇರೆ ಕಂಟೆಸ್ಟೆಂಟ್ ಗಳ ವಿಚಾರದಲ್ಲಿ ಜೋಕರ್ ಅನ್ನೋದಾಗಿರ್ಬೋದು, ನೀನ್ ಏನೋ ಕಿತ್ತಾಕಿದ್ಯಾ, ನೀನ್ ಅಷ್ಟೇ ಗೊತ್ತಿರೋದು ಬಾರ ಅಂತ ಮಾತಾಡೋದು. ಅವ್ರ ಕಡೆಯಿಂದ ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟಾಗ ಬೇರೆ ಕಂಟೆಸ್ಟೆಂಟ್ ಸಹ ರೆಸ್ಪೆಕ್ಟ್ ಕೊಡ್ತಾರಲ್ವಾ ಅನ್ನೋದು ತುಂಬಾ ಅಂದ್ರೆ ತುಂಬಾ ಎವಿಡೆಂಟ್ ಆಗಿ ಕಾಣಿಸುವಂತ ಒಂದು ಸನ್ನಿವೇಶ ಅನ್ಸುತ್ತೆ. ಯಾಕೆ ಅಂದ್ರೆ ನೀವು ಪ್ರತಿಯೊಬ್ಬರು ಸಹ ಆ ಸನ್ನಿವೇಶನ ನೋಡಿದೀರಿ. ಗಿಲ್ಲಿ ಅವ್ರು ಹೋಗ್ಬಿಟ್ಟು ನೀನು ಅಂತ ಅಶ್ವಿನಿ ಅವರು ಮಾತಾಡಿದ್ದು ಟ್ರಿಗರ್ ಮಾಡೋದಕ್ಕೆ ಮಾತಾಡೋದು, ಇಲ್ಲಾಂದ್ರೆ ಬೇಕು ಅಂತಾರೆ ಅಶ್ವಿನಿ ಗೌಡ ಜಗಳ ಇಟ್ಕೊಳ್ಳೋದಕ್ಕೆ ಮಾತಾಡೋದು ಗಿಲ್ಲಿ ಕಡೆಯಿಂದ ತಪ್ಪಾಗಿದೆ ಅಂತಾನೆ ಅನ್ಕೊಳ್ಳೋಣ. ಬಟ್ ಅಶ್ವಿನಿ ಗೌಡ ಅವ್ರು ಅಷ್ಟೆಲ್ಲ ನನ್ನ ನೀನು ಅಂತ ಸಹ ಅನ್ಬಾರ್ದು ಅಂತ ಕೇಳುವಂತ ಅಶ್ವಿನಿ ಗೌಡ ಅವರು ಬೇರೆ ಕಂಟೆಸ್ಟೆಂಟ್ ಯಾವ ತರ ನೀನ್ ಏನ್ ಕಿತಾಕಿದ್ಯಾ, ಏನ್ ದಬಾಕಿದ್ಯಾ ನೀನು ಅಂತಾರೆ, ಇಲ್ಲ ಜೋಕರ್ ಅಂತಾರೆ, ಬೇರೆ ಬೇರೆ ಪದಗಳನ್ನೆಲ್ಲ ಬಳಸ್ತಾರೆ. ಅದು ಕರೆಕ್ಟ್ ಆಗಿ ಕಾಣಿಸೋದಿಲ್ವಲ್ಲ ವೀಕ್ಷಕರಿಗೆ ಅನ್ನೋದು. ಅಂಡ್ ಇಲ್ಲಿ ಮುಂದುವರೆದ ಭಾಗದಂತೆ ಧ್ರುವಂತ್ ಅವ್ರು ಹೇಳ್ತಾ ಇದಾರೆ, ಇಲ್ಲಿ ವಾರ್ನಿಂಗ್ ಕೊಡ್ತಾ ಇದ್ರೆ, ಎಕ್ಸಾಂಪಲ್ ಹೇಳ್ಬೇಕು ಅಂತಾನೆ ಹೇಳ್ಬೋದು. ಅದೇನು ಅಂದ್ರೆ, ಮಿಸ್ಟರ್ ನಟರಾಜ್ ಅರ್ಧ ಗಂಟೆಗೂ ಕೊಡ್ತಾ ಇರ್ತೀನಿ, ಕೇಳ್ತಾ ಇರು, ನೀನ್ ಇನ್ಮಿಂದ ತಗೋತಾ ಮುಂದೆ ಅನ್ನೋ ತರ ಇಲ್ಲಿ ಗಿಲ್ಲಿ ಅವ್ರಿಗೆ ಧ್ರುವಂತ್ ಅವ್ರು ಹೇಳ್ತಾ ಇರಿ. ಇನ್ ಮುಂದೆ ನನ್ನ ಕೆಲಸ ಏನು ಅಂದ್ರೆ, ನೀನ್ ಏನ್ ಇಷ್ಟು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಕಂಟೆಸ್ಟೆಂಟ್ ಗಳನ್ನ ರೇಗಿಸ್ಕೊಳ್ತಾ ಉರ್ಸ್ತಾ ಬಂದಿದೆ, ಇನ್ ಮುಂದೆ ನಂದು ಅದೇನೆ, ಇನ್ ಮುಂದೆ ನಿನ್ಗೆ ಅರ್ಧ ಗಂಟೆಗೂ ನಾನು ಕೊಡ್ತಾ ಇರ್ತೀನಿ, ನೀನ್ ತಗೋತಾ ಇರೋ ಅನ್ನೋ ತರ ಇಲ್ಲಿ ಧ್ರುವಂತ್ ಅವ್ರು ಗಿಲ್ಲಿ ಅವ್ರಿಗೆ ಸ್ವಲ್ಪ ವಾರ್ನಿಂಗ್ ಕೊಡೋ ತರ ಹೇಳ್ತಾ ಇದಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ಹೇಳ್ಬೇಕಾದ್ರೆ ನಿಜವಾಗ್ಲೂ ಗಿಲ್ಲಿ ಅವ್ರು ಬೇರೆ ಕಂಟೆಸ್ಟೆಂಟ್ ರೇಗಿಸ್ಬೇಕಾದ್ರೆ ಧ್ರುವಂತ್ ಗಿಲ್ಲಿನ ರೇಗಿಸೋದು ತಪ್ಪು ಅಂತ ನಾವ್ ಹೇಳಕ್ ಆಗೋದಿಲ್ಲ. ಗಿಲ್ಲಿ ಅವ್ರನ್ನ ಧ್ರುವಂತ್ ಅವರು ರೇಗಿಸಬಹುದು, ಅದು ಯಾವ ತರ ಅಂದ್ರೆ ಸ್ಪಾಂಟೇನಿಯಸ್ ಆಗಿರ್ಬೇಕು. ಬಟ್ ಇಲ್ಲಿ ಧ್ರುವಂತ್ ಅವರು ಇವರು ರೇಸ್ ನಲ್ಲಿ ಇದಾರೆ. ಈಗಾಗಲೇ ಬಿಗ್ ಬಾಸ್ ಮನೆಗೆ ಬಂದಿರುವಂತ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಸೀಕ್ರೆಟ್ ರೂಮ್ ಅಲ್ಲಿ ನೋಡಿದಾಗೂ ಸಹ ಗಿಲ್ಲಿ ರೇಸ್ ನಲ್ಲಿ ಇದ್ದಾನೆ. ಗಿಲ್ಲಿನ ಟಾರ್ಗೆಟ್ ಮಾಡಿದ್ರೆ ನಾನು ಫಿನಾಲೆಗೆ ಹೋಗ್ಬೋದು ಅನ್ನೋ ಉದ್ದೇಶದಿಂದ
ಇಲ್ಲಿ ಟಾರ್ಗೆಟ್ ಮಾಡ್ತಾರ ತರ ಕಾಣಿಸ್ತಾ ಇದೆ. ಇಲ್ಲಿ ಗಿಲ್ಲಿನ ಟಾರ್ಗೆಟ್ ಮಾಡೋದು, ಇಲ್ಲಾಂದ್ರೆ ಗಿಲ್ಲಿನ ಸ್ವಲ್ಪ ಮಾತಾಡೋದು, ಉರ್ಸೋದು ತಪ್ಪಾಗಿ ಕಾಣೋದಿಲ್ಲ ನಮ್ಗೆ. ಯಾಕೆ ಅಂದ್ರೆ ಗಿಲ್ಲಿ ಸಹ ಬೇರೆ ಕಂಟೆಸ್ಟೆಂಟ್ ವಿಚಾರದಲ್ಲಿ ಮಾಡ್ತಾರೆ, ಬಟ್ ಬೇಕು ಅಂತಾನೆ ಪ್ರವೋಕಿಂಗ್ ಮಾಡೋದಕ್ಕೆ, ಬೇಕು ಅಂತಾನೆ ತನಗೆ ಫುಟೇಜ್ ತಗೊಂಡು ತಾನು ಫಿನಾಲೆ ರೇಸ್ ಹೋಗ್ಬೇಕು ಅಂತ ಮಾಡೋದಿದೆಯಲ್ಲ, ಅದು ತಪ್ಪಾಗಿ ಕಾಣಿಸಿದೆ. ಇದು ಎವಿಡೆಂಟ್ ಆಗಿ ಕಾಣಿಸ್ತಾ ಇದೆ. ಇಬ್ರು ಸಹ ಮಾತಾಡ್ಕೊಂಡು ಬೇಕು ಅಂತ ಗಿಲ್ಲಿನ ಟಾರ್ಗೆಟ್ ಮಾಡಿ ಮಾಡ್ತಾ ಇದಾರೆ ಅಂತಾನೆ ಹೇಳ್ಬೋದು. ಅಂಡ್ ಇಲ್ಲಿ ಅಶ್ವಿನಿ ಗೌಡ ಅವರು ಕಿಕ್ಕಿಂಕಿ ಅಂತ ಇರ್ತಾನೆ ಅನ್ನೋ ತರ ಗಿಲ್ಲಿ ಅವ್ರಿಗೆ ಹೇಳ್ತಾ ಇದಾರೆ. ಅಂಡ್ ಇಲ್ಲಿ ಗಿಲ್ಲಿ ಅವರು ಅಶ್ವಿನಿ ಮತ್ತೆ ಧ್ರುವಂತರ ಒಂಥರ ಈ ತರ ಶೂಟ್ ಮಾಡೋ ತರ ಮಾಡ್ತಾ ಇದಾರೆ. ಅಂಡ್ ಇಲ್ಲಿ ಮುಂದುವರೆದ ಭಾಗದಂತೆ ಅಶ್ವಿನಿ ಗೌಡ ಅವರು ಹೇಳ್ತಾ ಇದಾರೆ, ಸ್ಪೈನಲ್ ಕಾರ್ಡ್ ಇಲ್ಲದವ್ರೆ ಅಂತ ಹೇಳ್ತಾ ಇದಾರೆ. ಅಂದ್ರೆ ನಿಮ್ಗೆ ಬೆನ್ನು ಮೂಳನೇ ಇಲ್ಲ ಗಿಲ್ಲಿ ಅನ್ನೋ ತರ ಇಲ್ಲಿ ಗಿಲ್ಲಿಗೆ ಹೇಳ್ತಾ ಇದಾರೆ. ಕೆಣಕ್ಬೇಡ ಅಂತ 1000 ಸರಿ ಹೇಳಿದೀನಿ ಗಿಲ್ಲಿ ನಿನ್ಗೆ, ನಾನ್ ಇನ್ ಮುಂದೆ ಕೊಡ್ತೀನಿ ನೋಡ್ಕೊಂಡು ನಿನ್ಗೆ ಅನ್ನೋ ತರ ಇವರು ಸಹ ಗಿಲ್ಲಿಗೆ ಇಲ್ಲಿ ವಾರ್ನಿಂಗ್ ಕೊಡೋ ತರ ಮಾಡ್ತಾ ಇದಾರೆ ಅಂತ ಹೇಳ್ಬೋದು. ಗಿಲ್ಲಿ ಅವ್ರ ಕಣ್ಣು ನೋಡಿತಾ ಇದ್ರೆ ಗಿಲ್ಲಿ ಕಡೆಯಿಂದ ಸ್ವಲ್ಪ ಅಷ್ಟರ ಮಟ್ಟಿಗೆ ಉರ್ಸೋ ತರ ಮಾತುಗಳೇನು ಬರ್ತಾ ಇಲ್ಲ. ಆಕ್ಷನ್ಸ್ ಅಲ್ಲಿ ಸ್ವಲ್ಪ ಅವ್ರಿಗೆ ಪ್ರವೋಕ್ ಮಾಡೋ ತರ, ಇಲ್ಲ ಅಂದ್ರೆ ಅವ್ರಿಗೂ ಸಹ ಉರ್ಸೋ ತರ ಪ್ರಯತ್ನ ಪಡೋಣ ಅಂತ ಗಿಲ್ಲಿ ಅವ್ರು ಪ್ರಯತ್ನ ಪಡ್ತಾ ಇದಾರೆ, ಕಣ್ಣು ನೋಡಿತಾ ಇದಾರೆ ಅಂತ ಹೇಳ್ಬೋದು. ಇಲ್ಲಿ ಅಶ್ವಿನಿ ಗೌಡ ಅವ್ರು ಹೇಳ್ತಾ ಇದಾರೆ, ಚಿಟ್ಕೆ ಹೊಡಿತಾ ಇದೀನಿ ನೋಡು, ನಾನು ಚಿಟ್ಕೆ ಹೊಡಿ ಹೇಳ್ತಾ ಇದೀನಿ, ನಿನ್ನ ಟೈಮ್ ಸ್ಟಾರ್ಟ್ ಆಗೋಗಿದೆ ಅನ್ನೋ ತರ ಇಲ್ಲಿ ಅಶ್ವಿನಿ ಗೌಡ ಅವರು ಗಿಲ್ಲಿಗೆ ಹೇಳ್ತಾ ಇದಾರೆ. ಇವರ ಮಾತಿನ ಅರ್ಥ ಏನು ಅಂದ್ರೆ, ಇಷ್ಟು ದಿನಗಳ ಕಾಲ ನೀನ್ ಬಂದ್ಬಿಟ್ಟಿದ್ದೆ ಚೆನ್ನಾಗಿ, ನೀನ್ ಎದುರಾಕೊಂಡು ಯಾರು ನಿನ್ನ ಇದ್ ಮಾಡಕ್ ಟ್ರೈ ಮಾಡಿಲ್ಲ, ಇನ್ನು ಮುಂದೆ ನಿನ್ ಟೈಮ್ ಸ್ಟಾರ್ಟ್ ಆಗೋಯ್ತು, ನಾನು ಧ್ರುವಂತ್ ಇಬ್ರು ಸಹ ನಿನ್ ಎದುರುಗಡೆ ಬರ್ತಾ ಇದೀವಿ, ನಿನ್ನ ಮೇಲೆ ಸೈಡಿಗೆ ತಳ್ಬಿಟ್ಟು ಇಲ್ಲ ಕೆಳಗಡೆ ಹೇಳ್ದು ನಾವಿಬ್ರು ಸಹ ಫಿನಾಲೆಗೆ ಹೋಗ್ತೀವಿ, ನಾವು ವಿನ್ನರ್ ಆಗ್ತೀವಿ ಅನ್ನೋ ತರ ಇಲ್ಲಿ ಚಾಲೆಂಜ್ ಮಾಡ್ತಾ ಇದಾರೆ ಅಶ್ವಿನಿ ಗೌಡ ಅಂತಾನೆ ಹೇಳ್ಬೋದು. ಅಂಡ್ ಇಲ್ಲಿ ಧ್ರುವಂತ್ ಅವ್ರು ಹೇಳ್ತಾ ಇದ್ರೆ, ಇಲ್ಲಿ ಗಿಲ್ಲಿಗೆ ನಾವು ಮಾತಾಡ್ತಾರ ಮಾತುಗಳಾಗಿರ್ಬೋದು, ಉರ್ಸ್ತಾರ ರೀತಿ ಅವನಿಗೆ ಸಿಕ್ಕಾಪಟ್ಟೆ ಉರಿತಾ ಇದೆ. ಈಗ ನೋಡ್ ಪರ್ಸನಲ್ ಹೋಗ್ತಾ ಇದೆ ಅನ್ನೋ ತರ ಅರ್ಥ ಬರ್ತಾ ಇದೆ, ಪರ್ಸನಲ್ ಹೋಗ್ತಾ ಇದೆ ನೋಡು, ಪರ್ಸನಲ್ ಹೋಗ್ತಾ ಇದೆ ನೋಡು ಅನ್ನೋ ತರ ಇಲ್ಲಿ ಧ್ರುವಂತರು ಸ್ವಲ್ಪ ಪ್ರವೋಕ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದಾರೆ ಗಿಲ್ಲಿಗೆ ಅಂತಾನೆ ಹೇಳ್ಬೋದು. ಅಂಡ್ ಇಲ್ಲಿ ಗಿಲ್ಲಿ ಅವ್ರು ಹೇಳ್ತಾ ಇದ್ರು, ಈಗ್ಲೂ ಮಾಡ್ತಾ ಇದೀನಿ ನೋಡು ಅಂದ್ಬಿಟ್ಟು ಇಲ್ಲಿ ಏನು ಪ್ರೀವಿಯಸ್ ಅಶ್ವಿನಿ ಗೌಡ ಅವ್ರು ಬಿಗ್ ಬಾಸ್ ಮನೆಯಲ್ಲಿ ಕೆಲವೊಂದು ಪದ ಬಳಕೆಗಳು ಸನ್ನೆಗಳು ಮಾಡಿದ್ರು, ಅದನ್ನ ಇಲ್ಲಿ ತಗೊಬಂದು ಗಿಲ್ಲಿ ಅವ್ರು ಅಶ್ವಿನಿ ಅವರಿಗೆ ಪ್ರವೋಕ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದಾರೆ. ಮೈ ಫೂಟ್ ಅಂದಿದ್ರಲ್ಲ ಅಶ್ವಿನಿ ಗೌಡ ಅವರು, ಆ ಒಂದು ಪದ ಬಳಕೆನ ಇಲ್ಲಿ ಮಾಡ್ತಾ ಇದಾರೆ. ನೀವು ಈ ತರ ಬಿಗ್ ಬಾಸ್ ಮನೆಯಲ್ಲಿ ಮಾಡಿದ್ರಿ ನೆನಪಿದ್ರ ಅನ್ನೋ ತರ ಮಾಡ್ತಾ ಇದಾರೆ ಅಂತಾನೆ ಹೇಳ್ಬೋದು. ಈಗ್ಲೂ ಸಹ ಟ್ರಿಗರ್ ಮಾಡ್ತಾ ಇದೀನಿ ಅಶ್ವಿನಿ ಅವ್ರ ಅಂತ ಹೇಳ್ತಾ ಇದಾರೆ. ಅಂಡ್ ಅಶ್ವಿನಿ ಗೌಡ ಅವ್ರು ಹೇಳ್ತಾ ಇದ್ರು, ಬಾರೋ ಬಾ ಅಖಾಡಕ್ ಬಾರೋ ನೋಡ್ಕೊಳ್ಳೋಣ ಅನ್ನೋ ತರ ಇಲ್ಲಿ ಗಿಲ್ಲಿನ ಇನ್ವೈಟ್ ಮಾಡ್ತಾ ಇದಾರೆ, ಚಾಲೆಂಜ್ ಮಾಡ್ತಾ ಇದಾರೆ ಅಂತ ಹೇಳ್ತಾ ಇದಾರೆ. ಇಲ್ಲಿ ಸಿಕ್ಕಾಪಟ್ಟೆ ಯಾವ ತರ ಕಾಣಿಸ್ತಾ ಇದೆ ಅಂದ್ರೆ, ಫಿನಾಲೆಗೆ ಹೋಗ್ಬೇಕು, ನಾವು ವಿನ್ನರ್ಸ್ ಆಗ್ಬೇಕು ಅಂದ್ರೆ ಇಲ್ಲಿ ಬೇರೆ ಕಂಟೆಸ್ಟೆಂಟ್ ನಾವು ಕೆಟ್ಟದಾಗಿ ತೋರಿಸಿದ್ರೆ, ಇಲ್ಲ ಬೇರೆ ಕಂಟೆಸ್ಟೆಂಟ್ ವಿಚಾರದಲ್ಲಿ ನಾವ್ ಎದುರಾಕೊಂಡ್ರೆ ಅವ್ರಿಗಾಗಲೇ ಏನೊಂದು ಎದುರಾಳಿ ಅಥವಾ ನೆಗೆಟಿವ್ ಪೀಪಲ್ ಅಂತ ಹೊರಗಡೆ ಕ್ರಿಯೇಟ್ ಆಗಿದ್ದಾರೆ, ಅವರೆಲ್ಲ ನಮಗೆ ಸಪೋರ್ಟ್ ಮಾಡ್ತಾರೆ, ನಮ್ಮನ್ನ ಫಿನಾಲೆ ಕರ್ಕೊಂಡು ಹೋಗ್ತಾರೆ ಅನ್ನೋ ಉದ್ದೇಶ ಸಹ ಇಲ್ಲಿ ಇದೆ ಅನ್ನೋ ತರ ಕಾಣ್ತಾ ಇದೆ. ಯಾಕೆ ಅಂದ್ರೆ ಇಲ್ಲಿ ಫಾರ್ ಎಕ್ಸಾಂಪಲ್ ಇಷ್ಟು ದಿನಗಳ ಕಾಲ ಒಂದು ಜಗಳ ಅಂತ ಬಂದಾಗ ಗಿಲ್ಲಿ ಕಡೆಯಿಂದ ತಪ್ಪಾಗಿದ್ರೆ ಗಿಲ್ಲಿದೆ ತಪ್ಪು, ಅಶ್ವಿನಿ ಗೌಡ ಕಡೆಯಿಂದ ತಪ್ಪಾಗಿದ್ರೆ ಅಶ್ವಿನಿ ಗೌಡದೇ ತಪ್ಪು ಅನ್ನೋ ತರ ಕಾಣ್ತಾ ಇತ್ತು. ಬಟ್ ಇಲ್ಲಿ ಎವಿಡೆಂಟ್ ಆಗಿ ಕಾಣಿಸ್ತಾ ಇರೋದೇನು ಅಂದ್ರೆ, ಒಬ್ಬ ಕಂಟೆಸ್ಟೆಂಟ್ ನ ವಿಚಾರದಲ್ಲಿ ನಾವು ಅವನ್ನ ಎದುರಾಕೊಂಡ್ಬಿಟ್ರೆ, ಅವನ್ನ ನೆಗೆಟಿವ್ ಮಾಡ್ಬಿಟ್ರೆ, ಇಲ್ಲ ಅವನ್ನ ವಿರುದ್ಧವಾಗಿ ನಾವು ಸ್ಟ್ಯಾಂಡ್ ತಗೊಂಡ್ರೆ, ಅವನಿಗೆ ವಿರುದ್ಧವಾಗಿರುವಂತ ಒಂದು ಪಡೆ ಇರುತ್ತಲ್ಲ, ಇಲ್ಲಾಂದ್ರೆ ಒಂದು ಸ್ವಲ್ಪ ಅಭಿಮಾನಿಗಳ ಬಳಗ ಆಗಿರ್ಬೋದು, ಜನಗಳು ಇರ್ತಾರಲ್ವಾ, ಅವರು ನಮ್ಮನ್ನ ಮೆರೆಸ್ತಾರೆ, ನಮ್ಮನ್ನ ಫಿನಾಲೆಗೆ ಕರ್ಕೊಂಡು ಹೋಗ್ತಾರೆ ಅನ್ನೋ ಉದ್ದೇಶ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಸೊ ನೋಡ್ಬೇಕು ಎಷ್ಟರ ಮಟ್ಟಿಗೆ ಇದರಲ್ಲಿ ಯಶಸ್ವಿ ಆಗ್ತಾರೆ ಇವರು ಅಂತ. ಇದು ತಪ್ಪು ಅಂತ ಹೇಳಕ್ ಆಗುದಿಲ್ಲ, ಯಾಕಂದ್ರೆ ಬಿಗ್ ಬಾಸ್ ಅನ್ನೋದು ಒಂದು ಏನು ಗೇಮ್ ಆಗಿರೋದ್ರಿಂದ ಅವರವರ ಸ್ಟ್ರಾಟಜಿ ಅವರ ಪ್ಲೇ ಮಾಡ್ತಾ ಇರ್ತಾರೆ. ಎಷ್ಟು ದಿನಗಳ ಗಿಲ್ಲಿ ಅವರ ಸ್ಟ್ರಾಟಜಿ ಬೇರೆ ಬೇರೆ ಇರ್ಬೋದು, ಈಗ ಧ್ರುವಂತ ಮತ್ತೆ ಅಶ್ವಿನಿ ಅವರ ಸ್ಟ್ರಾಟಜಿ ಸಹ ಇದಾಗಿರ್ಬೋದು. ಬಟ್ ವ್ಯಕ್ತಿತ್ವದ ಆಟ ಆಗಿರೋದ್ರಿಂದ ವ್ಯಕ್ತಿತ್ವ ಗೆಲ್ಲುತ್ತಾ ಅಂದ್ರೆ ವ್ಯಕ್ತಿತ್ವ 100% ಇಲ್ಲಿ ಗೆಲ್ಲೋದಿಲ್ಲ. ವ್ಯಕ್ತಿತ್ವ ಒಂಥರ ರಾಂಗ್ ಆಗಿ ಕೊಟ್ರೆ ಆಗ್ತಾ ಇರುತ್ತೆ, ಅವರ ವ್ಯಕ್ತಿತ್ವ ಅವರೇ ಕೆಡಿಸ್ಕೊಳ್ತಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ಕೊನೆಯದಾಗಿ ಪ್ರೋಮೋದಲ್ಲಿ ಆಕ್ಷನ್ಸ್ ರಿಯಾಕ್ಷನ್ಸ್ ಕಾಣಿಸ್ತಾ ಇದೆ. ಇಲ್ಲಿ ಧ್ರುವಂತರ ಆಕ್ಷನ್ಸ್ ಮಾಡ್ತಾ ಇದಾರೆ, ಸ್ಮೆಲ್ ತರ ಆಕ್ಷನ್ ಮಾಡ್ತಾ ಇದಾರೆ. ಅಶ್ವಿನಿ ಗೌಡ ಅವರು ಬೆರಳು ತೋರಿಸಿ ವಾರ್ನಿಂಗ್ ಕೊಡೋ ತರ ಮಾತಾಡ್ತಾ ಇದಾರೆ. ಅಂಡ್ ಗಿಲ್ಲಿ ಅವರು ಹೋಗು ನಿನ್ ಕತೆ ಮುಗಿಸ್ತೀನಿ ಹೋಗು ಅನ್ನೋ ತರ ಗಿಲ್ಲಿ ಅವ್ರ ಕಡೆಯಿಂದ ಸಹ ಸನ್ನೆಗಳು ಬರ್ತಾ ಇದಾರೆ. ಸೊ ಈ 3 ಜನಗಳ ಪೈಕಿ ಯಾರಿಗೆ ಮೀಟರ್ ಇದೆ, ಯಾರು ವಿನ್ನರ್ ಆಗಿ ಹೊರ ಹೊಂತಾರೆ ಅಂತ ಈಗಾಗಲೇ ಕ್ಲಿಯರ್ ಆಗಿದೆ. ಬಟ್ ನೋಡೋಣ ಇನ್ನ, ಯಾಕಂದ್ರೆ ಪ್ರತಿಯೊಂದು ಎಪಿಸೋಡ್ ಪ್ರತಿಯೊಂದು 24/7 ನಡೆಯುವಂತ ಒಂದು ಸನ್ನಿವೇಶ ಸಹ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ, ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಇದೆ ನೆಕ್ಸ್ಟ್ ಬರುವಂತ 3 ವಾರಗಳು. ಈಗಾಗಲೇ ಧ್ರುವಂತ ಮತ್ತೆ ಅಶ್ವಿನಿ ಇಬ್ರು ಸಹ ನಾಮಿನೇಷನ್ ಅಲ್ಲಿ ಇದಾರೆ. ಇವ್ರಿಬ್ರಲ್ಲಿ ಒಬ್ರು ಏನಾದ್ರೂ ಎಲಿಮಿನೇಟ್ ಆಗಿ ಹೊರಗಡೆ ಬಂದ್ರೆ ಆಮೇಲೆ ಸಹ ಇನ್ನೊಬ್ರು ಅದೇ ತರ ಟಾರ್ಗೆಟ್ ಮಾಡ್ಕೊಂಡು ಹೋಗ್ತಾರೆ ಗಿಲ್ಲಿಗೆ. ಇಲ್ಲ ಅಂದ್ರೆ ಇದು ಮುಂದಿನ ಎಪಿಸೋಡ್ ಗಳು ಯಾವ ತರ ಕಾಣಿಸುತ್ತೆ ಅಂತ ನೋಡ್ಬೇಕಾಗುತ್ತೆ. ಸದ್ಯಕ್ಕಾದ್ರೆ ರಿಲೀಸ್ ಆಗಿರುವಂತ ಪ್ರೋಮೋದಲ್ಲಿ ಅಂಡ್ ನಿನ್ನೆ ನಡೆದಿರುವಂತ ಎಪಿಸೋಡ್ ನಾವು ಕ್ಲಿಯರ್ ಆಗಿ ನೋಡ್ಕೊಂಡ್ರೆ, ಇನ್ನು ಮುಂದೆ ಧ್ರುವಂತ್ ವರ್ಸಸ್ ಗಿಲ್ಲಿ ಕಾಣಿಸ್ತಾನೆ ಇರುತ್ತೆ. ಇಲ್ಲಿ ಧ್ರುವಂತ್ ಅವ್ರು ಮಾಡೋ ವಿಚಾರ ಏನಪ್ಪಾ ಅಂದ್ರೆ, ಅವ್ರು ಬೇರೆ ಕಂಟೆಸ್ಟೆಂಟ್ ವಿಚಾರದಲ್ಲಿ ಪ್ರೊವೋಕಿಂಗ್ ಆಗಿ ಮಾತಾಡೋದು, ಇಲ್ಲಾಂದ್ರೆ ಅವರ ಒಂದು ಪಾಯಿಂಟ್ ನ ಎತ್ಕೊಂಡು ಮಾತಾಡೋದು ತಪ್ಪಾಗಿ ಕಾಣೋದಿಲ್ಲ. ಬಟ್ ಅವ್ರ ಆಕ್ಷನ್ಸ್ ರಿಯಾಕ್ಷನ್ಸ್ ಇರುತ್ತಲ್ಲ, ಸ್ವಲ್ಪ ನೋಡುವಂತ ವೀಕ್ಷಕರಿಗೆ ಒಂಥರ ಕಸಿಮಿಸಿ ಉಂಟು ಮಾಡುತ್ತೆ. ಏನ್ ಗುರು ಬೇಕು ಆಕ್ಷನ್ಸ್, ಅಷ್ಟೊಂದು ಮೆಚೂರಿಟಿ ಇದೆ ನನಗೆ, ಸಿಕ್ಕಾಪಟ್ಟೆ ನಾನು ಒಳ್ಳೆಯವನು ಮೆಚೂರ್ಡ್ ಅಂತ ಹೇಳ್ತೀಯ, ನಿನ್ನ ಆಕ್ಷನ್ ಗಳೇನು ಆತರ ಇದೆ ಅನ್ನೋ ತರ ಅನ್ಸುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಬೇಕು ಅಂದ್ರೆ ಅಶ್ವಿನಿ ಗೌಡ ಅವರು ಮತ್ತೆ ಧ್ರುವಂತ್ ಅವರು ರಕ್ಷಿತಾ ಶೆಟ್ಟಿ ಮತ್ತೆ ಧ್ರುವಂತ್ ವಿಚಾರ ಏನ್ ನಡೆದಿತ್ತು ಆ ಒಂದು ವಿಚಾರ ತಗೊಂಬಂದು ಇಲ್ಲಿ ರಕ್ಷಿತಾ ಶೆಟ್ಟಿಯನ್ನು ಪದೇ ಪ್ರವೋಕ್ ಮಾಡೋದಾಗಿರ್ಬೋದು, ಅಂಡ್ ಗಿಲ್ಲಿನ ಎದುರಾಕೊಂಡು ಗಿಲ್ಲಿನ ಪ್ರವೋಕ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದಾರೆ. ಸೊ ಈಗ ರಿಲೀಸ್ ಆಗಿರುವಂತ ಪ್ರೋಮೋದಲ್ಲಿ ನಿಮ್ಮ ಕಣ್ಣುಗಳಿಗೆ ನಿಜವಾಗ್ಲೂ ಯಾರು ಕರೆಕ್ಟ್ ಅನಿಸ್ತಾ ಇದಾರೆ, ಯಾರು ಹಂಗ ಅನಿಸ್ತಾ ಇದೆ ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ.
ಅಂಡ್ ಈ ಒಂದು ಮೀಟರ್ ಯುದ್ಧದಲ್ಲಿ ಯಾರ ಮೀಟರ್ ಹೈಗೆ ಹೋಗುತ್ತೆ ಅಂತ ನಿಮ್ಮ ಅಭಿಪ್ರಾಯವನ್ನು ಸಹ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು, ಧನ್ಯವಾದಗಳು.